ನಡೀತಾ ಇರೋ ರಾಧಾ ಅಂತದ್ದು ಒಂದು ಚಿಕ್ಕ ಝಲಕ್ ಕಳಿಸಿದ್ದೀನಿ. ನೋಡಿ ಖುಷಿ ಆಯ್ತಾ? ಮಾತು ಕೊಟ್ಟ ಮೇಲೆ ಕೆಲಸನ ಅದ್ಭುತವಾಗಿ ಮಾಡಿ ಮುಗಿಸೋದು ಈ ತಾರಾ ಸ್ಟೈಲ್. ಇಷ್ಟ ಆಯ್ತು. ಆದ್ರೆ ಇಷ್ಟಕ್ಕೆ ನಿಲ್ಲಬಾರ್ದು. ಕಿಡಿ ಹಚ್ಚೋದಷ್ಟೇ ಅಲ್ಲ, ಬೆಂಕಿ ಉರಿತಾ ಇರಬೇಕು. ಆ ಬೆಂಕಿ ಇಡೀ ಮನೆ ಸುಟ್ಟು ಬೂದಿ ಮಾಡೋವರೆಗೂ ದಗ 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 ಅಂತ ಉರಿತಾ ಇರಬೇಕು. ಅನಾಹುತಗಳು ಆಗ್ತಾನೆ ಇರಬೇಕು. ಆ ಮನೇಲಿ ನೆಮ್ಮದಿ ನಾಶ ಆಗ್ಬೇಕು. ಅಪ್ಪ ಮಕ್ಕಳು ಕಿತ್ತಾಡ್ಕೋಬೇಕು. ಗಂಡ ಹೆಂಡತಿ ಜಗಳ ಆಡಬೇಕು. ಅಣ್ಣ ತಮ್ಮ ಬೀದಿಲ್ ನಿಂತ್ಕೊಂಡು ಹೊಡೆದಾಡ್ಬೇಕು. ಶಾಂತಿ ಅನ್ನೋದು ಅವರ ವಂಶದಿಂದನೇ ಅಳಿಸಿ ಹೋಗ್ಬೇಕು. ಇದನ್ನೆಲ್ಲ ಹೇಗ್ ಮಾಡೋದು ಅಂತ ಪ್ರತ್ಯೇಕವಾಗಿ ನಾನೇನು ಹೇಳ್ಕೊಡೋದೇನು ಬೇಡ ಅಲ್ವಾ? ಹಾವು ಕಚ್ಚೋದಕ್ಕೆ ಯಾರ ಹತ್ರನೂ ಟ್ರೈನಿಂಗ್ ತಗೊಳ್ಳೋದಿಲ್ಲ. ನನ್ನನ್ನ ವಿಷ ಸರ್ಪ ಅನ್ಕೋ. ನಮ್ಮಿಬ್ಬರ ಗುರಿನೂ ಒಂದೇ. ನಿನ್ನ ಆಸೆ ನನ್ನ ಆಸೆನೂ ಒಂದೇ. ನಿನ್ ಬಾಯ್ಬಿಟ್ಟು ಹೇಳ್ದೆ ಇದ್ರು ನಿನ್ ಮನ್ಸಲ್ಲಿರೋ ಕಹಿ ನನಗೆ ಗೊತ್ತಾಗತ್ತೆ. ಮುಂದೆ ಈ ಮನೇಲಿ ನಡೆಯೋ ದೃಶ್ಯ ನಿನ್ ಕಲ್ಪನೆಗಿಂತ ಅದ್ಭುತವಾಗಿರುತ್ತೆ. ಆದ್ರೆ ಕರ್ಣನ್ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಷ್ಟು ವರ್ಷ ನಾನು ಅದನ್ನ ಚೆನ್ನಾಗೇ ಮಾಡಿದ್ದೀನಿ. ಅದಕ್ಕೆ ನಾನು ಕತ್ತಿ ಹಿಡಿದು ಯುದ್ಧ ಮಾಡೋದೇ ಇಲ್ಲ. ಹುಳಿ ಹಿಂಡಿ ಹಾಲು ಹೊಡೆಯೋದು ತುಂಬಾ ಸುಲಭ. ಯುದ್ಧಕ್ಕಿಂತ ರಿಸಲ್ಟ್ ಕೂಡ ಚೆನ್ನಾಗೇ ಇರುತ್ತೆ. ಸರಿ, ಅಗ್ನಿಕುಂಡ ತಯಾರು ಮಾಡ್ಕೊ. ಇಲ್ಲ ಕನ್ನಡಕ, ಡ್ಯಾಡ್ ಈ ತರ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದಿಸ್ ಇಸ್ ನಾಟ್ ಅಟ್ ಆಲ್ ಫೇರ್ ಕನ್ನಡಕ. ಅಲ್ಲ, ಹಾಗೆ ನೋಡಕ್ ಹೋದ್ರೆ ಡ್ಯಾಡ್ ಅಮ್ಮಂಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ. ಅಮ್ಮ ಒಂದೂ ಮಾತಾಡದೆ ಸಹಿಸ್ಕೊಂಡಿದ್ದಾರೆ. ಈಗ ಮನೆಯಿಂದ ಆಚೆ ಹಾಕೋದಲ್ಲ, ದಿಸ್ ಇಸ್ ನಾಟ್ ಅಟ್ ಆಲ್ ರೈಟ್. ಪಾಪ, ಈಗ ಎಲ್ಲಿ ಹೋಗ್ತಾರ ಅವರು? ಹೌದು ಸಂಜು, ಅಮ್ಮಂಗೆ ನಮ್ಮವರು ಅಂತ ಇರೋದು ನಾವಷ್ಟೇ. ಇಂಥದ್ರಲ್ಲಿ ಮಾವ ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಡ್ಯಾಡ್ಗೆ ಇದೆಲ್ಲ ಗೊತ್ತಾಗಲ್ವಾ ಹೇಗೆ ಡಿಸಿಷನ್ ತಗೋಬೇಕು ಅಂತ? ಈ ಏಜರ್ ಇದೆಲ್ಲ ಬೇಕಾ ಅವ್ರಿಗೆ? ಚಿಲ್ರೆ ಡಾಕ್ಟ್ರೆ, ನೀವಿವತ್ತು ಅಮ್ಮನ ಪರ ನಿಂತು ಮಾತಾಡಿದ್ರಲ್ಲ, ನಿಜ ಹೇಳ, ನನಗೆ ನಿಮ್ಮ ಮೇಲೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ. ಜಾಸ್ತಿ ಹೊಗಳದೇನು ಬೇಕಾಗಿಲ್ಲ. ನನಗೂ ಅಮ್ಮನ್ ಕಂಡ್ರೆ ಇಷ್ಟ ಇದೆ. ಆದ್ರೆ ನನಗಿಂತ ಹೆಚ್ಚಿಗೆ ಅಕ್ಕರ್ಣನ್ನೇ ಪ್ರೀತಿಸ್ತಾರೆ. ಅದಕ್ಕೆ ಬೇಜಾರು. ಅದು ನಿಮ್ಮ ಭ್ರಮೆ ಅಷ್ಟೇ. ಯಾವ ತಾಯಿನೂ ಹಾಗೆ ಭೇದ ಭಾವ ಮಾಡಲ್ಲ. ಇಬ್ರು ಮಕ್ಕಳನ್ನು ಈಕ್ವಲ್ ಆಗಿ ಪ್ರೀತಿ ಮಾಡ್ತಾರೆ. ಅದರಲ್ಲಿ ಈಗ ಲಾಯರ್ ನೋಟಿಸ್ ಬಂದ್ಬಿಟ್ರೆ ಡ್ಯಾಡು ಡಿವೋರ್ಸ್ ಮಾಡಿದ್ರು ಅಂತ ಆಗೋಗುತ್ತಾ? ಇಲ್ಲ, ಕೋರ್ಟಲ್ಲಿ ಸುಲಭವಾಗಿ ಅದೆಲ್ಲ ಅಷ್ಟು ಬೇಗ ಆಗಲ್ಲ. ಅದಕ್ಕಿಂತ ತುಂಬಾ ಪ್ರೊಸೀಜರ್ಗಳಿವೆ. ಆಮೇಲೆ ತೀರ್ಮಾನ ಏನು ಅಂತ ಗೊತ್ತಾಗತ್ತೆ. ಅದಕ್ಕಿಂತ ತುಂಬಾ ಟೈಮ್ ಹಿಡಿಯತ್ತೆ. ಸದ್ಯ ಅಷ್ಟಾದ್ರೆ ಸಾಕು. ಆದ್ರೂ ಪರವಾಗಿಲ್ಲ ಚಿಲ್ರೆ ಡಾಕ್ಟ್ರೆ, ನಿಮ್ಗೂ ಅಂತಃಕರಣ, ಮಾನವೀಯತೆ, ಕಾಳಜಿ ಇದೆಲ್ಲ ಇದೆ ಅಂತ ಇವತ್ತು ಗೊತ್ತಾಯ್ತು ನೋಡಿ. ನನಗೆ ಹಾಲಿಗೆ ಸಕ್ಕರೆ ಹಾಕಿ ಕೊಡದಷ್ಟು ಖುಷಿ ಆಗೋಯ್ತು. ಓಯ್, ಹಾಗಂತ ಜಾಸ್ತಿ ಹಾರಾಡ್ಬೇಡ. 1 ವರ್ಷ ಆಗ್ತಿದ್ದ ಹಾಗೆ ಆಸ್ತಿ ನನ್ನ ಕೈಗೆ ಬರ್ತಿದ್ದ ಹಾಗೆ ನಿನಗೆ ಡಿವೋರ್ಸ್ ಕೊಡೋವನೇ. ಬೇಕಾದ್ರೆ ಎಲ್ಲಾದ್ರೂ ಬರ್ದಿಟ್ಕೋ. ಓವರ್ ಇಮ್ಯಾಜಿನೇಷನ್ ಮಾಡ್ಕೊಂಡು ನನ್ನ ಹೆಂಡತಿ ಆಗೋ ಕನ್ಸ್ ಕಾಣ್ಬೇಡ. ನೀವು ಅಷ್ಟೇ, ಈ ಆಸ್ತಿ ಪಾಸ್ತಿ ಅಂತ ಕನ್ಸ್ ಕಾಣೋ ಬದಲು ಎಕ್ಸಾಮ್ ಹೇಗೆ ಪಾಸ್ ಆಗ್ಲಿ ಅನ್ನೋದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ನೀವು ಎಕ್ಸಾಮ್ ಪಾಸ್ ಆದ್ಮೇಲೆನೆ ಆಸ್ತಿ ನಿಮ್ ಕೈಗೆ ಬರೋದು, ನೀವು ನನಗೆ ಡಿವೋರ್ಸ್ ಕೊಡಕ್ಕಾಗದು. ಈ ಎಕ್ಸಾಮ್ ಅನ್ನೋದು ಯಾರು ಕಂಡಿಡಿದ್ನು? ಸೋ ಪೆಥೆಟಿಕ್. ಸಚ್ ಎ ವೇಸ್ಟ್ ಆಫ್ ಎನರ್ಜಿಯಾ. ನಾವು ಫಂಕ್ಷನ್ಗೆ ಹೋದ್ಮೇಲೆ ರಮೇಶ ಇಷ್ಟೊಂದು ರಂಪಾಟ ಮಾಡಿದ್ನಾ? ಹೌದು ಅತ್ತೆ. ಆದರೂ ಏನೇ ಆಗಲಿ, ಗಂಡ ಹೆಂಡತಿ ಅಂದಮೇಲೆ ಹೊಂದಾಣಿಕೆ ಅನ್ನೋದೇ ಮುಖ್ಯ. ನಾನು ಅವ್ರ ಜೊತೆ ಕೊನೆಯದಾಗಿ ಮಾತಾಡ್ತೀನಿ, ಆಮೇಲೆ ಏನಾದರೂ ನಿರ್ಧಾರ ತಗೊಂಡ್ರಾಯ್ತು. ನಿರ್ಧಾರ ತಗೊಳ್ಳೋ ರೈಟ್ಸು ನಿನಗಿಲ್ಲಮ್ಮ. ಅದನ್ನ ನಾನು ತಗೊಂಡಾಗಿದೆ. ಅದನ್ನ ನಿರ್ಧಾರ ಅಂತ ಕರೀತಾರೆ. ಮೂರ್ಖಾಸೆ ಪ್ರಯೋಜನ ಇಲ್ದಿದ್ರು ಸೊಕ್ತೋಸೋದ್ರಲ್ಲಿ ಏನು ಕಡಿಮೆ ಇಲ್ಲ ಬಿಡು ನೀನು. ಅಲ್ಲ ಕಣೋ, ಏನೋ ನಿನ್ ಸಮಸ್ಯೆ? ಮಾಲ್ತಿಗೆ ಡೈವೋರ್ಸ್ ಕೊಡಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಅಂಥದ್ದೇನೋ ತಪ್ಪು ಮಾಡಿದಾಳೆ ಇವಳು. ಮದುವೆ ಆಗಿ ಇಷ್ಟು ವರ್ಷ ಆಗಿದೆ. ಮೊಮ್ಮಗು ಬರೋ ಸಮಯಕ್ಕೆ ಈ ನಾಟಕ ಎಲ್ಲ ಬೇಕಾ ನಿನ್ಗೆ?
ಎಷ್ಟೇ ವರ್ಷಗಳಾಗಿರಲಿ ನನಗೆ ಇವಳ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ. ಮೊದಲೇ ಇವಳನ್ನ ಕಂಡ್ರೆ ನನಗೆ ಇಷ್ಟ ಇರಲಿಲ್ಲ. ನಿನ್ನ ಬಲವಂತಕ್ಕೆ ಇವಳನ್ನ ಮದುವೆ ಆಗಿದ್ದು. ಇನ್ನು ಎಷ್ಟು ವರ್ಷ ಅಂತ ಸಹಿಸ್ಕೊಳ್ಳಿ, ಅದಕ್ಕೆ ಡಿವೋರ್ಸ್ ಕೊಡ್ತಾ ಇದ್ದೆ. ನಿಜ ಹೇಳಬೇಕು ಅಂದರೆ ಎಷ್ಟೋ ವರ್ಷದಿಂದ ಮಾಲ್ತಿ ನಿನ್ನ ಡೈವರ್ಸ್ ಕೊಟ್ಟು ಹಿಂತಿರುಗಿ ನೋಡದೆ ಹೋಗ್ತಾ ಇರಬೇಕು. ಅಷ್ಟು ಚಿತ್ರ ಹಿಂಸೆ ಅನುಭವಿಸ್ಬಿಟ್ಟಿದ್ದಾಳೆ ನಿನ್ನಿಂದ. ಈಗ ದೊಡ್ಡದಾಗಿ ಬಂದ್ಬಿಟ್ಟ ಡೈವರ್ಸ್ ಕೊಡ್ತೀನಿ ಅಂತ. ಛೀ, ನಾಚಿಕೆ ಆಗಬೇಕು ನಿನಗೆ. ಅತ್ತೆ, ಒಂದು ನಿಮಿಷ ರೀ. ನನ್ನಿಂದ ಏನೇ ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ಮೇಲೆ ನಿಮ್ಮ ಮನ್ಸಿಗೆ ನೋವಾಗದೇ ಇರೋ ಹಾಗೆ ಜೀವನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಇಷ್ಟದ ಪ್ರಕಾರನೇ ಇರ್ತೀನಿ. ಆದರೆ ಸಂಸಾರ ಒಡೆಯೋ ಮಾತು ಮಾತ್ರ ಆಡಬೇಡಿ. ಏನು ಮೇಡಮ್, ಕೋರ್ಟು ಲಾಯರು ನೋಟಿಸ್ ಅಂತ ಸವಾಲು ಹಾಕ್ತಾ ಇದ್ರಿ. ಈಗ ಇದ್ದಕ್ಕಿದ್ದ ಹಾಗೆ ಕ್ಷಮೆ ಕೇಳ್ತಾ ಇದ್ರಲ್ಲ, ನಾನೋದಯ ಆಗೋದಕ್ಕೆ ಯಾವ ಮರದ ಕೆಳಗೆ ಕೂತ್ಕೊಂಡ್ರಿ? ಅಪ್ಪ, ಅಮ್ಮ ತಮ್ಮ ತಪ್ಪಿಲ್ಲ ಅಂತ ಕ್ಷಮೆ ಕೇಳ್ತಿದ್ದಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡಿ. ಹಿಂದೆ ಮುಂದೆ ಯೋಚನೆ ಮಾಡದೆ ಅವಸರಕ್ಕೆ ಬಿದ್ದು ನಿರ್ಧಾರ ತಗೊಳ್ಳೋ ಸರಿಯಲ್ಲ. ನೋಡಿ, ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋ ವಿಷಯ ಇದು. ಅಂದರೆ ನಿನ್ನಂಥ ಚಿಲ್ಟು ಪಿಲ್ಟುಗಳು ನನ್ನ ಕುಟುಂಬದ ಬಗ್ಗೆ, ನನ್ನ ನಿರ್ಧಾರದ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ನನ್ನ ಎದುರು ನಿಂತು ಮಾತಾಡೋದಕ್ಕೆ ನಿನಗೇನೋ ಅನುಭವ ಇದೆ. ನಾನು ಇವಳ ಜೊತೆ ಎಂಥ ನರಕ ಅನುಭವಿಸ್ತಾ ಇದ್ದೀನಿ ಅಂತ ನಿನಗೇನು ಗೊತ್ತಿದೆ? ಹೌದಪ್ಪ, ಭಾರಿ ನರಕ ಅನುಭವಿಸ್ತಾ ಇದೆಯಾ. ಯಾಕೆ ಅಂದರೆ ಇಡೀ ಬ್ರಹ್ಮಾಂಡನೇ ಮಾಲ್ತಿ ರೂಪದಲ್ಲಿ ನಿನ್ನ ತಲೆ ಮೇಲೆ ಬಂದು ಬಿದ್ದಿದೆ. ಮಹಾತ್ಯಾಗಿ ಕಣೋ ನೀನು, ಮಹಾಂತ್ಯಾಗಿ. ಅಮ್ಮ, ನೀನು ಎಷ್ಟಾದರೂ ವ್ಯಂಗ್ಯ ಮಾಡು, ನನಗೇನು ಬೇಜಾರಿಲ್ಲ. ನಾನಂತೂ ಇವಳಿಗೆ ಡಿವೋರ್ಸ್ ಕೊಡೋ ನಿರ್ಧಾರನ ಬದಲಾಯಿಸ್ಕೊಳ್ಳಲ್ಲ. ಹಾಗೆ ಎಲ್ಲರೂ ಒಂದು ಮಾತು ಕೇಳಿಸ್ಕೊಡಿ. ಕೋರ್ಟು ಡಿವೋರ್ಸ್ ಕೊಡೋಕ್ಕಿಂತ ಮುಂಚೆನೆ ಇವಳನ್ನ ನನ್ನ ಜೀವನದಿಂದ ಡಿಲೀಟ್ ಮಾಡಿ ಬಿಸಾಡ್ತಾ ಇದ್ದೆ. ನನ್ನ ಬದುಕಿಗೆ ಇವಳ ಅಗತ್ಯ ಏನೂ ಇಲ್ಲ. ನಾನು ಒಬ್ಬನೇ ಬದುಕ್ತೀನಿ, ನೀನು ಹಾಗೆ ಇದ್ದೀನಿ.